ಬೆಳಗಾವಿ ಖಾಸಗಿ ಮಾರುಕಟ್ಟೆಯ ಕಟ್ಟಡ ಅನುಮತಿ ರದ್ದು ಮಾಡಬೇಕೆಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದವರು ದಿಢೀರ್ನೆ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳು ಸಂಜೆ 4 ಗಂಟೆಯವರೆಗೆ ಸಮಯ ಕೇಳಿದ್ದರು. ಆದರೆ ಇಲ್ಲಿಯವರೆಗೂ ಬಂದಿಲ್ಲ ಎಂದು ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಇರುವ ರಸ್ತೆ ಬಂದ್ ಮಾಡಿ ಏಕಾಏಕಿ ಪ್ರತಿಭಟನೆ ನಡೆಸಿದರು. ತಮ್ಮ ಸರ್ಕಾರದ ಪ್ರಾಪರ್ಟಿ 80 ಎಕರೆ ಸುಮಾರು 5-6 ಸಾವಿರ ಕೋಟಿ ರೂಪಾಯಿ ಕಮರ್ಷಿಯಲ್ ಇವತ್ತಿನ ಪ್ರಕಾರ ಟಿಎಂಸಿ ಬಂದು ನೋಡಿಲ್ಲ, ನಮ್ಮ ಹೋರಾಟದಾಗೂ ಭಾಗವಹಿಸಿಲ್ಲ. ಈ ಭಾಗದ ಶಾಸಕರು ಇವತ್ತಾದ್ರೂ ಕೂಡ ನಾಳೆಯಿಂದಲೂ ಕೂಡ ಎಪಿಎಂಸಿಗೆ ಹೋಗಿ ಅಲ್ಲಿ ರೈತರು ಒಳ್ಳೆ ಚಟುವಟಿಕೆ ನೋಡಿ, ರೈತರು ಖುಷಿ ಇರ್ತಕ್ಕಂಥ ಚಟುವಟಿಕೆ ನೋಡಿ, ಅದನ್ನ ನೋಡಿ ಜನರ ಕಲ್ಯಾಣಕ್ಕಾಗಿ ಹೋರಾಟಗಾರರ ಕರ್ತವ್ಯ ಅದು. ಯಾಕಂದ್ರೆ ಇವ ನಡೆಯೋಣ ಅನಿವಾರ್ಯತೆ ದಯವಿಟ್ಟು ನಾವೆಲ್ಲರೂ ಕೂಡ ಸಾರ್ವಜನಿಕ ತೊಂದರೆ ಆದರೂ ಕೂಡ ಸಹಕರಿಸ್ರಿ. ನಮ್ಮ ಪೊಲೀಸ್ ಕಮಿಷನರ್ ಕೆಲ ಕಾಲ ಸಂಚಾರ ದಟ್ಟಣೆ ಉಂಟಾಯಿತು. ಬಳಿಕ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿ ಮೊಹಮ್ಮದ್ ರೋಷನ್, ಜಿಲ್ಲಾಡಳಿತ ರೈತರ ಪರವಾಗಿದೆ. ಖಾಸಗಿ ಮಾರುಕಟ್ಟೆಯವರು ನ್ಯಾಯಾಲಯಕ್ಕೆ ಹೋಗಿರುವುದರಿಂದ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡುತ್ತೇವೆ. ಇಲಾಖೆಯಲ್ಲಿ ವಿಚಾರ ಬಹಿರಂಗಪಡಿಸಿದರೆ ನ್ಯಾಯಾಲಯದಲ್ಲಿ ಹಿನ್ನಡೆಯಾಗಬಹುದು. ಆದ್ದರಿಂದ ರೈತರು ಪ್ರತಿಭಟನೆಯನ್ನು ಕೈಬಿಡಬೇಕೆಂದು ಮನವಿ ಮಾಡಿದರು. ಯಾವುದೇ ಸಮಸ್ಯೆಗಳು ಬಂದಿದೆ ಅಂದ್ರೆ ಎಲ್ಲ ನಮ್ಮ ರೈತ ಮುಖಂಡರಿಗೆ ನನ್ನ ಸಲಹೆ ಏನಂದ್ರೆ ಡೈರೆಕ್ಟ್ಲಿ ನಮ್ಮ ಆಫೀಸಲ್ಲೇ ನೀವು ಪ್ರತಿಭಟನೆ ಮಾಡೋದಿರ್ಬೋದು, ಮಾತುಕತೆ ಮಾಡೋದಿರ್ಬೋದು, ಮುತ್ತಿಗೆ ಮಾಡೋದಿರ್ಬೋದು, ಗಾಡಿ ಜಪ್ತಿ ಮಾಡೋದಿರ್ಬೋದು, ಎಲ್ಲ ನನ್ನ ಜೊತೆನೇ ಮಾಡಬೇಕು. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಅವ್ರಿಗೆ ನಿರ್ಧಾರ ಮಾಡೋ ಪವರ್ ಸ್ವಲ್ಪ ಇರುತ್ತೆ. ಒಂದು ಗೆರೆ ದಾಟಿದ ನಂತರ ಅವರು ಮಾಡಲಿಕ್ಕೆ ಸೊ ಆವಾಗ ನನ್ನ ಹಂತಕ್ಕೆ ಎಲ್ಲ ಸಮಸ್ಯೆಗಳು ಬಂದು ನಾನು ಪೊಲೀಸ್ ಕಮಿಷನರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ. ತಮ್ಮ ಸಮಸ್ಯೆ ಏನಿದೆ ನಮಗೆ ಗೊತ್ತಾಗಿದೆ. ಅದರಲ್ಲಿ ಟೆಕ್ನಿಕಲಿ ಇನ್ನೂ ನಮಗೆ ಸ್ಟಡಿ ಮಾಡಲಿಕ್ಕೆ ಇನ್ನೂ ಸುಮಾರಿದೆ. ಕೋರ್ಟಲ್ಲಿನೂ ಈ ಕೇಸ್ ನಡೀತಾ ಇದೆ, ನಮಗೂ ತಮ್ಮ ಗಮನದಲ್ಲಿದೆ. ಆದರೆ ಇಷ್ಟು ಹೇಳ್ತೇನೆ, ತಮ್ಮ ನಿರೀಕ್ಷೆ ಏನಿದೆ ಅದು ನನಗೆ ಗೊತ್ತಾಗಿದೆ. ಅದರ ಬಗ್ಗೆ ನಾವು ಯೋಚನೆನೂ ಮಾಡ್ತಾ ಇದ್ದೀವಿ. ತಮ್ಮ ನಿರೀಕ್ಷೆಗೆ ತಕ್ಕಂತ ಕೆಲಸ ಆಗುತ್ತೆ, ತಮ್ಮ ನಿರೀಕ್ಷೆಗೆ ತಕ್ಕಂತ ಕೆಲಸ ಆಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಎಂಟೈರ್ ಮ್ಯಾಟರ್ ಮಾನ್ಯ ಹೈಕೋರ್ಟ್ ಅಲ್ಲಿ ಸದ್ಯಕ್ಕೆ ನಡೀತಾ ಇದೆ. ನಾನು ಬಹಿರಂಗವಾಗಿ ಬಾಯಿ ಬಿಟ್ಟು ಎಲ್ಲ ಹೇಳಲಿಕ್ಕೆ ಆಗಲ್ಲ. ಅದರಿಂದ ಆ ಕೇಸ್ ಮೇಲೆ ಪರಿಣಾಮ ಬೀಳೋ ಸಾಧ್ಯತೆಗಳು ಬರ್ತವೆ. ಅದಕ್ಕೋಸ್ಕರ ಇಷ್ಟೇ ಹೇಳ್ತೀನಿ, ತಮ್ಮೆಲ್ಲರ ಅಹವಾಲನ್ನು ನಾವು ಕೇಳ್ಕೊಂಡಿದ್ದೀವಿ. ತಮ್ಮ ನಿರೀಕ್ಷೆ ಏನಿದೆ ನಮಗೆ ಗೊತ್ತಿದೆ. ತಮ್ಮೆಲ್ಲರ ಮೇಲೆ ನನಗೆ ತುಂಬಾ ಅಭಿಮಾನ ಇದೆ, ಪ್ರೀತಿನೂ ಇದೆ. ತಮ್ಮ ನಿರೀಕ್ಷೆಗೆ ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಮೇಲೆ ಭರವಸೆ ಇಟ್ಕೊಳ್ಳಿ. ಯಾರಿಗೂ ಯಾವುದೇ ತೊಂದರೆ ಆಗಲ್ಲ. ಯಾವಾಗಲೂ ನಾವು ರೈತರ ಪರವಾಗಿ ಕೆಲಸ ಮಾಡಿದ್ದೀವಿ. ಇವತ್ತು ನಾನು ಪೊಲೀಸ್ ಕಮಿಷನರ್ ಅವರು, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು, AC ರವರು ನಾವೆಲ್ಲರೂ ಕೂತ್ಕೊಂಡು ಸುಮಾರು 2.5 ತಾಸು ಚರ್ಚೆ ಮಾಡಿದ್ದೀವಿ. ಆ ಫೈಲ್ ಏನಿದೆ ಅದನ್ನು ಕೂತ್ಕೊಂಡು ಒಂದೊಂದು ಪೇಜ್ ಓದಿದ್ದೀವಿ. ಹೆಂಗೆ ಮಾಡಬೇಕನ್ನೋದು ಒಂದು ಬ್ರಾಡ್ಲಿ ಒಂದು ರೂಪರೇಷೆಗಳನ್ನು ನಾವು ನಿಗದಿ ಮಾಡಿಕೊಂಡಿದ್ದೀವಿ. ಕೇಸಿಗೆ ಯಾವುದೇ ಅಡ್ಡಿ ಬರದಂತೆ ಹಾಗೂ ಕಾನೂನು ಚೌಕಟ್ಟಿನಲ್ಲಿ ಏನೇನು ಅವಕಾಶಗಳಿದ್ದಾವೆ, ರೈತರ ಪರವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಆ ರೀತಿಯ ಕೆಲಸ ನಾವು ಮಾಡ್ತೀವಿ. ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಈ ದಾರನ್ನು ತಾವು ಖುಲ್ಲಾ ಮಾಡಬೇಕಂತ ನಾನು ಹೃದಯದ ತಳದಿಂದ ಮನವಿ ಮಾಡ್ತಿದ್ದೇನೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಮುಖಂಡರ ಜೊತೆ ನಾನು ಮೀಟಿಂಗ್ ನಡೆಸ್ತೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಒಂದು ದಾರಿ ಏನಿದೆ ಇದನ್ನು ತಾವು ಖುಲ್ಲಾ ಮಾಡಬೇಕಂತ ನನ್ನ ಮನವಿ ಪ್ರೀತಿಯಿಂದ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.